ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹುಬ್ಬೇರಿಸುವ ವಿಷಯವೊಂದನ್ನು ತೆಗೆದುಕೊಂಡು ಬರೋಣ. ನೀವೆಲ್ಲ ನೋಡಿರಬಹುದು, ಕ್ರಿಕೆಟ್ ಲೋಕದಲ್ಲಿ RCB ಅಂದರೆ ಏನೋ ಒಂದು ಹುಚ್ಚು ಅಭಿಮಾನ. ಎಷ್ಟೇ ಸೋತರೂ ಅಭಿಮಾನ ಕೊಂಚವೂ ಕಡಿಮೆಯಾಗುವುದಿಲ್ಲ. ಅಂದ ಹಾಗೆ ಮುಖ್ಯ ವಿಷಯಕ್ಕೆ ಬರೋಣ. ಮೊನ್ನೆ ತಾನೇ ನಡೆದ ಚೆನ್ನೈ ಹಾಗೂ RCB ರೋಚಕ ಪಂದ್ಯವನ್ನು ನಾವೆಲ್ಲ ಕಣ್ತುಂಬಿಕೊಂಡಿದ್ದೇವೆ. RCB ರೋಚಕ ಬ್ಯಾಟಿಂಗ್ನಿಂದ ಚೆನ್ನೈ ಸುಲಭ ಸೋಲನ್ನು ಅನುಭವಿಸಿತ್ತು. ಹಾಗೆ 27 ರನ್ ಅಂತರದಿಂದ RCB ಗೆಲುವು ಸಾಧಿಸಿತ್ತು. ಆದರೆ ವಿಚಿತ್ರ ಅಂದರೆ ಇದೇ ಸಂದರ್ಭದಲ್ಲಿ ಸದ್ಯ ಮಹೇಂದ್ರ ಸಿಂಗ್ ಧೋನಿ ಹಾಗೂ ರವೀಂದ್ರ ಜಡೇಜಾ ಬಾರ್ನಲ್ಲಿ ಚಿಲ್ ಮಾಡುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಇದರ ಬೆನ್ನಲ್ಲೇ ನಾನಾ ರೀತಿಯ ಮೀಮ್ಸ್ಗಳು ಕೂಡ ಹರಿದಾಡುತ್ತಿವೆ. ಹಾಗೆಯೇ ಈ ಬಾರಿಯ IPLನಲ್ಲಿ ನಾಯಕತ್ವ ತ್ಯಜಿಸಿ ಆಟಗಾರನಾಗಿ ಕಾಣಿಸಿಕೊಂಡಿರುವ ಧೋನಿ ಮುಂದಿನ ಸೀಸನ್ನಲ್ಲಿ ಕಣಕ್ಕಿಳಿಯಲಿದ್ದಾರಾ ಎಂಬುದೇ ಪ್ರಶ್ನೆಯಾಗಿದೆ. ಏಕೆಂದರೆ ಧೋನಿಗೆ 42 ವರ್ಷ ವಯಸ್ಸಾಗಿದ್ದು, ಹೀಗಾಗಿ ಮುಂದಿನ ಸೀಸನ್ನಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಹಾಗೆಯೇ ಏಕಾಏಕಿ ಧೋನಿಯ ವಿಡಿಯೋ ವೈರಲ್ ಆಗಲು ಮುಖ್ಯ ಕಾರಣ ಅವರು ಬಾರ್ನಲ್ಲಿ ಕಾಣಿಸಿಕೊಂಡಿರುವುದು. RCB ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ಸೋತ ಬಳಿಕ CSK ತಂಡವು ಹೊರಬಿದ್ದಿದೆ. ಈ ಸೋಲಿನ ಬಳಿಕ ಮಹೇಂದ್ರ ಸಿಂಗ್ ಧೋನಿ ಹಾಗೂ ಜಡೇಜಾ ಬಾರ್ನಲ್ಲಿ ಕಾಣಿಸಿಕೊಂಡಿರುವುದು ನೆಟ್ಟಿಗರು ಹುಬ್ಬೇರಿಸುವಂತಾಗಿದೆ. ಈ ವಿಡಿಯೋ ನೋಡುವುದಕ್ಕೆ ಇತ್ತೀಚಿನದಲ್ಲ, ಏಕೆಂದರೆ CSK ತಂಡದ ಸೋಲಿನ ಬಳಿಕ ಹತಾಶರಾಗಿದ್ದ ಧೋನಿ ಅಂದೇ ತವರಿಗೆ ತೆರಳಿದ್ದರು ಎಂದು ವರದಿಯಾಗಿತ್ತು. ಹೀಗಾಗಿ RCB ವಿರುದ್ಧದ ಸೋಲಿನ ಬಳಿಕ ಜಡೇಜಾ ಜೊತೆ ಬಾರ್ನಲ್ಲಿ ಕಾಣಿಸಿಕೊಂಡಿರುವುದು ಸಾಧ್ಯತೆ ಇಲ್ಲ ಎನ್ನಬಹುದು. ಈ ವಿಡಿಯೋ ನೋಡಿದರೆ ಈ ಬಾರಿಯ IPL ಸಂದರ್ಭದ್ದು ಎಂಬುದು ವಿಶೇಷ, ಏಕೆಂದರೆ ಧೋನಿ ಹಲವು ವರ್ಷಗಳ ಬಳಿಕ ಉದ್ದನೆಯ ಕೂದಲಿನೊಂದಿಗೆ ಕಾಣಿಸಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಲಾಂಗ್ ಹೇರ್ ಸ್ಟೈಲನ್ನು ಕಾಣಬಹುದು. ಹೀಗಾಗಿ ಇದು ಈ ಬಾರಿಯ IPL ವೇಳೆ ಸೆರೆ ಹಿಡಿಯಲಾದ ವಿಡಿಯೋ ಎಂಬುದು ಇಲ್ಲಿ ಸ್ಪಷ್ಟವಾಗಿದೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಅದ್ಭುತ, ವಿಚಿತ್ರ ಹಾಗೂ ಸತ್ಯ ವಿಷಯಗಳನ್ನು ತಿಳಿಯುವುದಕ್ಕೆ ನಮ್ಮ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.